Hi students, welcome back. This is SRB online classes here. I am Santosh Barkami. Today we will discuss about the subject of financial management, the factors influencing financial decisions. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸು ನೋಡಿ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್. ಈ ಫೈನಾನ್ಷಿಯಲ್ ಡಿಸಿಷನನ್ನು ನಾವು ಮಾಡಬೇಕಾಗಿತ್ತು ಅಂದರೆ ಯಾವ ಅಂಶಗಳು ಪ್ರಭಾವ ಬೀರುತ್ತೆ, ಯಾವ ಅಂಶಗಳಿಂದಾಗಿ ಫೈನಾನ್ಷಿಯಲ್ ಡಿಸಿಷನ್ಸನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಪ್ರಮುಖ ಅಂಶಗಳಿಂದ ಹಣಕಾಸಿನ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಅದರ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರುತ್ತೆ ಅನ್ನೋ ಒಂದಿಷ್ಟು ಅರ್ಥವನ್ನು ಇದು ಕೊಡುತ್ತೆ. ಹಾಗಾಗಿತ್ತು ಅಂದರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫಿನಾನ್ಷಿಯಲ್ ಡಿಸಿಷನ್ ನೋಡ್ಲಿಕ್ಕೆ ಹೋದರೆ ಎರಡು ಪ್ರಕಾರದ ಫ್ಯಾಕ್ಟರ್ಸ್ಗಳು ಬರ್ತದೆ. ಸೊ ಫಸ್ಟ್ ಒನ್ಗೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತಾ ಇದ್ವಿ, ಸೆಕೆಂಡ್ ಒನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಅಂದರೆ ಇಟ್ ಮೀನ್ಸ್ ಆಂತರಿಕವಾಗಿರ್ತಕ್ಕಂಥ ಅಂಶಗಳು. ಆ ಒಂದು ವ್ಯವಹಾರದ ನಿರ್ಣಯದ ಮೇಲೆ ಅಂದರೆ ಹಣಕಾಸಿನ ನಿರ್ಣಯದ ಮೇಲೆ ಆಂತರಿಕ ಅಂತಂದರೆ ಬಿಸ್ನೆಸ್ನ ಒಳಗಡೆಯೇ ಆ ಒಂದು ವ್ಯವಹಾರಿ ಸಂಸ್ಥೆಯ ಒಳಗಡೆನೇ ಕೆಲವೊಂದಿಷ್ಟು ಅಂಗಗಳು ಅದರ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಾಯ್ತು ಅಂದರೆ ಅದಕ್ಕೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತೇಳಿ ಕರೆದ್ರೆ, ಆಂತರಿಕ ಅಂಶಗಳು ಅಂತೇಳಿ ಕರೆದ್ರೆ. ಎರಡನೇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೇಳಿ ಕರಿತಾ ಇದ್ವಿ, ಬಾಹ್ಯ ಮತ್ತು ಹೊರಗಿನ ಅಂಶಗಳು ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಫಸ್ಟ್ ಒನ್ ಏನು ಬರ್ತಾ ಇದೆ ಅಂತೇಳಿ ನೋಡೋಣ. ಇಂಟರ್ನಲ್ ಫ್ಯಾಕ್ಟರ್ಸು ನೋಡಿ, ವ್ಯವಹಾರಿ ಸಂಸ್ಥೆಯ ಒಳಗಡೆ. ಓಕೆ, ಒಂದು ಸ್ವಲ್ಪ ನೋಡಿ ಕ್ಲಿಯರ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋಣ, ಒಂದು ಕಾನ್ಸೆಪ್ಟ್ ತೊಗೊಳ್ಳೋಣ. ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್. ನಮ್ಮ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕಾಗಿತ್ತು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕಾಗಿತ್ತು ಅಂದರೆ ಯಾವ ಅಂಶಗಳು ಆ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅರ್ಥ. ಅದರೊಳಗಡೆ ಇಂಟರ್ನಲ್ ಫ್ಯಾಕ್ಟರ್ಸು, ನಮ್ಮ ಒಂದು ವ್ಯವಹಾರದ ಒಳಗಡೆ ಕೆಲವೊಂದಿಷ್ಟು ಅಂಶಗಳು ಈ ಹಣವನ್ನು ಬಳಕೆ ಮಾಡ್ಕೊಳ್ಳಲಿ ಪರಿಣಾಮಗಳು ಬೀರುತ್ತೆ ಅಂತೇಳಿ ಅರ್ಥ. ಇಂಟರ್ನಲ್ ಫ್ಯಾಕ್ಟರ್ಸ್ನಲ್ಲಿ ಫಸ್ಟ್ ಒನ್ ಏನು ಬರ್ತಾ ಇದೆ, ಸೈಜ್ ಆಫ್ ದಿ ಫರ್ಮ್ ಅಂತೇಳಿ ಬರ್ತದೆ. ಎಷ್ಟು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಸೈಜ್ ಎಷ್ಟದ, ಏನು ಸೈಜ್ ಅಂತಂದರೆ ಸ್ಮಾಲ್ ಬಿಸ್ನೆಸ್ ಆರ್ಗನೈಜೇಷನ್ ಅದನೋ, ಮೀಡಿಯಮ್ ಬಿಸ್ನೆಸ್ ಆರ್ಗನೈಜೇಷನ್ ಅದನೋ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದನೋ, ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅದನೋ, ಅಥವಾ ನಮ್ಮದೊಂದು ಪಾರ್ಟ್ನರ್ಶಿಪ್ ಫರ್ಮ್ ಅದನೋ, ಸೋಲ್ ಪಾರ್ಟ್ನರ್ಶಿಪ್ ಫರ್ಮ್ ಅದನೋ, ಅಥವಾ ನಮ್ಮದೊಂದು MNC ಕಂಪನಿ ಅದನೋ, ಅಥವಾ ನಮ್ಮದು ಜಾಯಿಂಟ್ ವೆಂಚರ್ಸ್ ಅದನೋ, ಯಾವ ರೀತಿಯಾಗಿರ್ತಕ್ಕಂಥದ್ದು ಸೈಜ್ ನಮ್ಮ ಬಿಸ್ನೆಸ್ ಆರ್ಗನೈಜೇಷನ್ಸ್ ಅದ. ಯಾವ ರೀತಿಯ ಕಡಿಮೆ ಇತ್ತು ಅಂದರೆ ನಮ್ಮಲ್ಲಿ ಆಗಿರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸ್ ನೋಡಿ. ಸೋಲ್ ಪಾರ್ಟ್ನರ್ಶಿಪ್ ಫರ್ಮ್ ಇತ್ತಂದರೆ ಫೈನಾನ್ಷಿಯಲ್ ಡಿಸಿಷನ್ಸ್ ಒಬ್ಬನೇ ತೊಗೋಬೇಕು. ಪಾರ್ಟ್ನರ್ಶಿಪ್ ಫರ್ಮ್ ಆಗಿತ್ತಂದರೆ ಅಲ್ಲಿ ಒಂದು ಮ್ಯಾನೇಜಿಂಗ್ ಕೌನ್ಸಿಲು ಅಥವಾ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರ್ತಲ್ಲ, ಸೊ ವಿತ್ ದ ಹೆಲ್ಪ್ ಆಫ್ ಮ್ಯಾನೇಜ್ಮೆಂಟ್ ಟೀಮು ನಾವಲ್ಲಿ ಡಿಸಿಷನ್ಸ್ ತೊಗೋಬೇಕಾಗುತ್ತೆ. ಹಾಗಾಗಿತ್ತಂದರೆ ಈ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತೊಗೊಳ್ಳಿಕ್ಕೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಫಸ್ಟ್ಗೆ ಸೈಜ್ ಆಫ್ ದಿ ಫರ್ಮು. ಚೆನ್ನಾಗಿ ಕಡಿಮೆ ಪ್ರಮಾಣದ ಸಣ್ಣ ಪ್ರಮಾಣದ ಬಿಸ್ನೆಸ್ ಏನಾದರೂ ಅಂದರೆ ನಾವು ತೊಗೊಳ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸು ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಕಡಿಮೆ ಪ್ರಮಾಣದಲ್ಲಿ ಯುಟಿಲೈಸ್ ಮಾಡಲಿಕ್ಕೆ ಕಡಿಮೆ ಪ್ರಮಾಣದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಪ್ಲ್ಯಾನಿಂಗ್ಸ್ಗಳು ಇರ್ತದೆ. ಆದರೆ ಲಾರ್ಜ್ ಸ್ಕೇಲ್ ಏನಾದರೂ ಇತ್ತಂದರೆ ಅಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳು ಇರ್ತದೆ ಅಂತೇಳಿ ಅರ್ಥ ಆಗುತ್ತೆ. ಎರಡನೇದು ನೇಚರ್ ಆಫ್ ಬಿಸ್ನೆಸ್ ಅಂತೇಳಿ ಕರಿತಾ ಇದ್ದೀವಿ. ಏನು ನಮ್ಮದು ಒಂದು ವ್ಯವಹಾರಿ ಸಂಸ್ಥೆ ನೇಚರ್ ಇರುತ್ತೆ, ಏನು ನಾವು ಪ್ರತಿ ದಿನಾನೂ ಕೂಡ ಹೈ ಅರ್ನಿಂಗ್ಸನ್ನು, ಹೈ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತ ನೇಚರ್ ಇತ್ತು. ಲಾಸ್ಟಿಗೆ ಅತಿ ಹೆಚ್ಚಿನ ಪ್ರಮಾಣದ ಲಾಭವನ್ನೇ ನಾವು ಮಾಡಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಎಥಿಕ್ಸ್ಗಳನ್ನು ನಾವು ಬಿಡಬೇಕಾಗುತ್ತೆ. ಹಾಗಾಗಿತ್ತು ಅಂದರೆ ನೇಚರ್ ಆಫ್ ಬಿಸ್ನೆಸ್ಸನ್ನು ನೋಡ್ಲಿಕ್ಕೆ ಹೋದ್ವಿ ಅಂದರೆ ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಉದ್ದೇಶ ಯಾವ ರೀತಿಯಾಗಿರುತ್ತೆ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಸ್ವರೂಪ ಯಾವ ರೀತಿಯಾಗಿರುತ್ತೆ, ಅದರ ಮೇಲೆ ನಮ್ಮಲ್ಲಿ ಫೈನಾನ್ಷಿಯಲ್ ಡಿಸಿಷನ್ಸ್ಗಳು ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ನಾವು ನಮ್ಮ ಒಂದು ಫೈನಾನ್ಷಿಯಲ್ ನೇಚರಿಗೆ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಅರ್ನ್ ಮಾಡಬೇಕು ಅಂತಿತ್ತು ಅಂದರೆ ನಾವೇನು ಮಾಡ್ತಾಯಿದ್ವಿ, ನಮ್ಮ ಫೈನಾನ್ಷಿಯಲ್ ಡಿಸಿಷನ್ಸ್ಗಳು, ಹಣಕಾಸಿನ ನಿರ್ಧಾರಗಳನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ವಿ ಅಂದರೆ ಅದು ಹಣ ಗಳಿಸ್ಲಿಕ್ಕೇ ಮಾತ್ರ, ಸರ್ವಿಸ್ ಕೊಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾವು ಸೋಷಿಯಲಾಗಿ ಏನಾದರೂ ಒಂದಿಷ್ಟು ಅಡ್ವಾಂಟೇಜಸ್ಗಳನ್ನು, ಅವರಿಗೆ ಬೆನಿಫಿಟ್ಸ್ಗಳನ್ನು ಕೊಡಬೇಕು, ಅವ್ರಿಗೆ ಒಂದಿಷ್ಟು ಹೆಲ್ಪ್ ಮಾಡಬೇಕಂದ್ರೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ನಾವು ಪ್ರಾಫಿಟ್ ಬೇಕು ಅಂತ ನೇಚರ್ ಇದ್ದೇ ಇರ್ತದೆ. ಅದ್ರ ಬಿಟ್ಟು ನಮ್ಮದು ನೇಚರ್ ಆಫ್ ಬಿಸ್ನೆಸ್ ಅಂತಂದಾಗ ನಾವು ನಮ್ಮ ವ್ಯವಹಾರದ ಸ್ವರೂಪ, ಈಗ ಫಾರ್ ಎಕ್ಸಾಂಪಲ್ಗೆ ನಮ್ಮದು ಈ ಸಿಟಿ ಒಳಗಡೆ ಇರಬೇಕು, ಅಥವಾ ವಿಲೇಜ್ ಒಳಗಡೆ ಇರಬೇಕು, ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿನೇ ಇರಬೇಕು. ನಮ್ಮದು ಈ ರೀತಿ ಯಾವುದಾದ್ರೂ ಒಂದಿಷ್ಟು ನೇಚರ್ ಇತ್ತು ಅಂದರೆ ಆ ನೇಚರ್ಗೆ ತಕ್ಕದಾಗಿ ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ನಾವು ಡಿಸಿಷನ್ಸ್ ಮಾಡ್ತಾ ಇದ್ದೀವಿ ಅಂತೇಳಿ ಕರಿತಾ ಇದ್ದೀವಿ. ಮೂರನೇದು ಏನು ಬರ್ತಾ ಇದೆ ಅಂದರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಕಾಸ್ಟ್ ಆರ್ ರಿಸ್ಕ್ ಅಂತೇಳಿ ಕರಿತಾ ಇದ್ದೀವಿ. ನಮಗೆ ಎಷ್ಟು ರಿಟರ್ನ್ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ, ಎಷ್ಟು ನಮಗೆ ರಿಟರ್ನ್ ಆಗಿ ಏನು ಪ್ರಾಫಿಟ್ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಾಸ್ಟ್ ಅಂತೇಳಿ ಕರಿತಾ ಇದ್ದೀವಿ. ನಾವು ಎಷ್ಟು ಖರ್ಚು ಮಾಡಬೇಕಾಗಿದೆ,
ನೋಡಿ ನಾವಿಲ್ಲಿ ನೋಡ್ತಾ ಇರೋದು ಅಂದರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸು. ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಣಕಾಸಿನ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗಿದ್ದರೆ ಯಾವ ಯಾವ ಅಂಶಗಳು ಪರಿಗಣನೆಗೆ ಬರ್ತದೆ ಅಂತೇಳಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಕಾಸ್ಟ್ ಅಂತೇಳಿ ಕರಿತಾ ಇದ್ದೀವಿ. ನಾವು ಎಷ್ಟು ಎಕ್ಸ್ಪೆಕ್ಟೆಡ್ ಮಾಡಬೇಕು, ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಎಷ್ಟು ಕಾಸ್ಟ್ ಆಗ್ತಾ ಇದೆ, ಆ ಕಾಸ್ಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು, ನಾವು ಅಷ್ಟು ಖರ್ಚು ಮಾಡಿದರೆ ನಮಗೆ ಎಷ್ಟು ಎಕ್ಸ್ಪೆಕ್ಟ್ ವಾಪಸ್ ಬರಬೇಕು. ಈಗ ನಾವೇನೋ ಒಂದಿಷ್ಟು ಸಮ್ ಅಮೌಂಟನ್ನು ಅಲ್ಲಿ ನಾವು ಕಾಸ್ಟ್ ಮಾಡ್ತಾ ಇದ್ದೀವಿ, ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ನಮಗೆ ಎಷ್ಟು ರಿಟರ್ನ್ ಆಗಿ ಬರಬೇಕು ಅಂತೇಳಿ ನಾವು ಒಂದು ಥಿಂಕಿಂಗ್ ಮಾಡ್ತಾ ಇದ್ದೀವಿ. 1 ಲಕ್ಷ ಖರ್ಚು ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ 1 ಲಕ್ಷಕ್ಕಿಂತ ಜಾಸ್ತಿ ಬರಬೇಕು. 1,10,000 20,000 30,000 ಸಮಥಿಂಗ್ ಬಂದ್ರೇ ನಮಗೆ ಪ್ರಾಫಿಟ್ ಆಗಲಿಕ್ಕೆ ಸಾಧ್ಯ. ಒಂದು ವೇಳೆ ಕಡಿಮೆ ಬರ್ತಾ ಇತ್ತು ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಬಿಸ್ನೆಸ್ ಲಾಸ್ ಆಗುತ್ತೆ, ಅದನ್ನು ಕ್ಲೋಸ್ ಮಾಡ್ತೀವಿ. ಹಾಗಾಗಿತ್ತು ಅಂದರೆ ನಮಗೊಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರುತ್ತಲ್ಲ, ಹಾಗಾಗಿತ್ತು ಆ ಕಾಸ್ಟ್ನ ಮೇಲೆ ಎಷ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ ಬೇಕು ಅಂತೇಳಿ ಇರ್ತದಲ್ಲ, ಅದ್ರ ಮೇಲೆ ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸ್ನ ಮಾಡ್ತಾ ಇದ್ದೀವಿ. ಜಾಸ್ತಿ ನಮಗೆ ಕಾಸ್ಟ್ ರಿಟರ್ನ್ ಜಾಸ್ತಿ ಆಗಬೇಕಾಗಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಜಾಸ್ತಿ ಆಗಬೇಕಾಗಿತ್ತು ನಾವು ಫೈನಾನ್ಷಿಯಲ್ ಡಿಸಿಷನ್ಸನ್ನು ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಜಾಸ್ತಿ ಬರಬೇಕು ಅಂತೇಳಿ ಒಂದು ಪ್ಲ್ಯಾನಿಂಗ್ಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಸಿಂಪಲ್ ಸಾಕಂದರೆ ಸಿಂಪಲ್ ಆಗಿರ್ತಕ್ಕಂಥ ಪ್ಲ್ಯಾನಿಂಗ್ಸನ್ನು ಮಾಡ್ತಾ ಇದ್ದೀವಿ. ಹೌದಾ ತಾನೇ? ಓಕೆ, ದೆನ್ ಅಸೆಟ್ ಸ್ಟ್ರಕ್ಚರ್ ಆಫ್ ದಿ ಫರ್ಮ್. ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ಜಾಸ್ತಿ ಅಸೆಟ್ಸ್ಗಳಿತ್ತು ಅಂದರೆ ಜಾಸ್ತಿ ಫೈನಾನ್ಷಿಯಲ್ ಡಿಸಿಷನ್ಸ್ನ ಕೈಗೊಳ್ತಾ ಇದ್ದೀವಿ. ಕಡಿಮೆ ಅಮೌಂಟ್ ಇತ್ತು, ಕಡಿಮೆ ಅಸೆಟ್ಸ್ಗಳಿತ್ತು ಅಂದರೆ ಕಡಿಮೆ ಡಿಸಿಷನ್ಸ್ಗಳನ್ನ ಕೈಗೊಳ್ತಾ ಇದ್ದೀವಿ. ಹಾಗಾಗಿತ್ತು ಅಂದರೆ ಅಸೆಟ್ಸ್ ಸ್ಟ್ರಕ್ಚರ್ ಆಫ್ ಫರ್ಮ್ ಈಸ್ ದ ಮೇಜರ್ ಫ್ಯಾಕ್ಟರ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ಕರಿತಾ ಇದ್ವಿ. ಕಡಿಮೆ ಅಸೆಟ್ ಇತ್ತು ಅಂದರೆ ಕಡಿಮೆ ಡಿಸಿಷನ್ಸ್ ತೊಗೊಳ್ತಾ ಇದ್ವಿ, ಜಾಸ್ತಿ ಅಸೆಟ್ಗಳಿತ್ತು ಅಂದರೆ ಜಾಸ್ತಿ ಡಿಸಿಷನ್ ತೊಗೊಳ್ತಾ ಇದ್ವಿ. ಹೌದು ತಾನೇ? ಈಗ ಫಾರ್ ಎಕ್ಸಾಂಪಲಿಗೆ ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಂಥ ಅಸೆಟ್ಸ್ಗಳು ಕಡಿಮೆ ಇತ್ತು ಅಷ್ಟೇ, ಒಂದೇ ಸಿಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದಿಷ್ಟು ಫರ್ನಿಚರು, ಸಿಂಪಲ್ ಆಗಿರ್ತಕ್ಕಂಥ ರಾ ಮೆಟೀರಿಯಲ್ಸ್ಗಳು ಅವೈಲೇಬಲ್ ಇದೆ. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ನಮ್ಮ ಫೈನಾನ್ಸು ಕಡಿಮೆ ಇರೋದ್ರಿಂದ ಪ್ಲ್ಯಾನಿಂಗ್ಸ್ಗಳು ಕಡಿಮೆ ಇರ್ತದೆ. ಕಡಿಮೆ ಬಂದರೆ ಸಾಕಪ್ಪ, ಒಂದಿಷ್ಟು ಪೇಮೆಂಟ್ ಬಂದರೆ ಸಾಕು, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಬೇಡ ಅಂತ ಹೇಳ್ತಾ ಇದ್ವಿ. ಅದೇ ನಮ್ಮಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ಅಸೆಟ್ಸ್ಗಳು ಇತ್ತು, ಹೆಚ್ಚಿನದಾಗಿರ್ತಕ್ಕಂಥ ಫೈನಾನ್ಸ್ ಇತ್ತು ಅಂದಾಗೆ ನಾವಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ, ಜಾಸ್ತಿ ಅದ, ನಮಗೆ ಜಾಸ್ತಿ ಬರಬೇಕು ಅಂತ ಥಿಂಕ್ ಮಾಡ್ತೀವಲ್ಲ. ಹಾಗಾಗಿತ್ತು ಅಂದರೆ ಅಸೆಟ್ ಸ್ಟ್ರಕ್ಚರ್ ಆ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತೊಗೊಳ್ಳಿಕ್ಕೆ ಒಂದಿಷ್ಟು ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು ಬರ್ತಾ ಇದೆ, ಟೈಪ್ಸ್ ಆಫ್ ಓನರ್ಶಿಪ್ ಅಂತೇಳಿ ಕರಿತಾ ಇದ್ದೀವಿ. ಯಾವ ಪ್ರಕಾರದ ಇಲ್ಲಿ ಓನರ್ಶಿಪ್ ಮಾಲೀಕತ್ವ ಇದೆ, ನಮ್ಮ ಒಂದು ವ್ಯವಹಾರ ಸಂಸ್ಥೆಯ ಮಾಲೀಕತ್ವ ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನು ಕೂಡ ಇದು ತಿಳಿಸಿಕೊಡ್ತದೆ. ನೋಡಿ, ಅದೇ ಹೇಳಿದ್ನಲ್ಲ, ಸೋಲ್ ಪಾರ್ಟ್ನರ್ಶಿಪ್ ಫಾರ್ಮ್, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಇತ್ತಂದರೆ ಇಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸ್ ಅದೇ ಒಬ್ಬ ವ್ಯಕ್ತಿ ತೊಗೋಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದರೆ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತೆ. MNC ಇದ್ದರೆ ಅದಕ್ಕೂ ದೊಡ್ಡದಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಟೀಮ್ ಇರುತ್ತೆ. ಪ್ರೈವೇಟ್ ಕಂಪ್ನಿ ಮತ್ತು ಪಬ್ಲಿಕ್ ಕಂಪ್ನಿಗಳನ್ನು ನೋಡಲಿಕ್ಕೆ ಹೋದರೆ ಅವಲ್ಲಿಷ್ಟು ಶೇರ್ ಹೋಲ್ಡರ್ಸು, ಡಿವೆಂಚರ್ಸು, ಬೇರೆ ಬೇರೆ ಪ್ರಕಾರದ ಕಂಪ್ನಿಗಳು, ಮೀಟಿಂಗ್ಗಳು, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು, ಶೇರ್ ಹೋಲ್ಡರ್ಸು ಎಲ್ಲರೂ ಇದ್ದೇ ಇರ್ತಾರೆ. ಹಾಗಾಗಿತ್ತು ಅಂದರೆ ಆ ಒಂದು ವ್ಯವಹಾರ ಸಂಸ್ಥೆ ಓನರ್ಸ್ಗಳು ಯಾರು ಇರ್ತಾರಲ್ಲ ಅವರ ಮೇಲೆ ಆ ಒಂದು ಕಂಪನಿಯ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅವರು ಅದನ್ನು ತಗೊಳ್ತಾ ಇರ್ತಾರೆ. ನೆಕ್ಸ್ಟು ಅರ್ನಿಂಗ್ಸ್ಗಳು. ನಮ್ಮ ಒಂದು ವ್ಯವಹಾರ ಸಂಸ್ಥೆ, ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಷ್ಟು ಪ್ರಮಾಣದ ಅರ್ನಿಂಗ್ಸನ್ನು ಮಾಡ್ತಾಯಿದೆ, ಎಷ್ಟು ಲಾಭವನ್ನು ಗಳಿಕೆ ಮಾಡ್ತಾಯಿದೆ. ಜಾಸ್ತಿ ಲಾಭವನ್ನು ಗಳಿಕೆ ಮಾಡ್ತಾ ಇತ್ತು ಅಂದರೆ ಎಕ್ಸ್ಪೆಕ್ಟೆಡು ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿ ಫೈನಾನ್ಷಿಯಲ್ ಡಿಸಿಷನ್ಸ್ ಎಫೆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ಇನ್ನಷ್ಟು ಹೊಸ ಪ್ಲ್ಯಾನಿಂಗ್ಸ್ಗಳನ್ನ ಮಾಡ್ತಾಯಿದ್ವಿ. ನಮ್ಮದೇ ಅರ್ನಿಂಗ್ಸು ಕಡಿಮೆ ಇತ್ತು ಅಂದರೆ ನಾವಲ್ಲಿ ಅದೇ ನಮ್ಮ ಲೆವೆಲ್ಗೆ ಅಥವಾ ನಮ್ಮ ಒಂದು ವ್ಯವಹಾರಿಗೆ ಸೂಟೇಬಲ್ ಆಗಿರ್ತಕ್ಕಂಥ ಪ್ಲ್ಯಾನಿಂಗ್ಸ್ಗಳನ್ನು, ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಏಜ್ ಆಫ್ ದಿ ಫರ್ಮ್, ಎಷ್ಟು ದಿನದವರೆಗೆ ಅಥವಾ ಎಷ್ಟು ವಯಸ್ಸಾಗಿದೆ, ಎಷ್ಟು ವಯಸ್ಸಾಗಿದೆ, ಒಂದು 10 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು, ನಮ್ಮ ಬಿಸ್ನೆಸ್ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಗಿದಲ್ಲ ಅದಕ್ಕೆ ಸಂಬಂಧಪಟ್ಟದಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತಗೊಳ್ತಾ ಇದ್ದೀವಿ. ವ್ಯವಹಾರ ಸ್ಟಾರ್ಟ್ ಮಾಡಿದ ಒಂದೇ ಒಂದು ವರ್ಷಕ್ಕೆ ಆ ಮೇಜರು ಫೈನಾನ್ಷಿಯಲ್ ಡಿಸಿಷನ್ಸ್ ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ನಮಗೆ ಎಕ್ಸ್ಪೀರಿಯನ್ಸು ಇರೋದಿಲ್ಲ, ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳು ಇರೋದಿಲ್ಲ, ನಮಗೆ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸು ಆಗಿರೋದಿಲ್ಲ, ಏನೋ ಸಮಸ್ಯೆಗಳಿರ್ತದೆ. ಹಾಗಾದರೆ ನಮಗಲ್ಲಿ ಫೈನಾನ್ಷಿಯಲ್ ಡಿಸಿಷನ್ಸನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಏಜ್ ಆಗಿತ್ತು, ಒಂದು 10 ವರ್ಷ, 20 ವರ್ಷ, 30 ವರ್ಷ ಆಗಿತ್ತು ಅಂದರೆ ನಮಗೆ ಕಾಂಪಿಟೇಷನ್ ಏರ ಅರ್ಥ ಆಗಿರುತ್ತೆ, ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ತಿಳಿದೋಗಿರ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಫಿಟ್ ಮಾಡಬೇಕಂತ ಒಂದು ಸ್ಟ್ರಾಟಜಿ ಬಂದಿರುತ್ತೆ. ಸೊ ಆವಾಗ ನಾವು ಫೈನಾನ್ಷಿಯಲ್ ಡಿಸಿಷನ್ಸನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿತ್ತು ಅಂದರೆ ಏಜ್ ಆಫ್ ದಿ ಫರ್ಮು ಕೂಡ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರನ್ನು ಇಲ್ಲಿ ವಹಿಸುತ್ತೆ ಅಂತೇಳಿ ಕರಿತಾ ಇದ್ವಿ. ನೆಕ್ಸ್ಟು ರಿಸ್ಟ್ರಿಕ್ಷನ್ಸ್ ಆಫ್ ಬಾರೋವಿಂಗ್ ಅಂತೇಳಿ ಕರಿತಾ ಇದ್ವಿ. ಹೊರಗಡೆಯಿಂದ ಅಮೌಂಟನ್ನು ಬಾರೋ ಮಾಡ್ತಾ ಇದ್ವಿ ಅಂದರೆ ಅದ್ರ ಮೇಲೆ ಏನಾದರೂ ರಿಸ್ಟ್ರಿಕ್ಷನ್ಸ್ಗಳು ಇತ್ತು ಅಂದರೆ, ಹೊರಗಿನಿಂದ ಹಣವನ್ನು ತರಲಿಕ್ಕೆ ಏನಾದರೂ ನಿರ್ಬಂಧನೆಗಳು ಇತ್ತು ಅಂದರೆ, ಸುಮ್ಮನೆ ನಮ್ಮಲ್ಲಿ ಬಿಸ್ನೆಸ್ ಅದ, ನಮ್ಮದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತೇಳಿ ಹೊರಗಿನಿಂದ ಸಿಕ್ಕಾಪಟ್ಟೆ ಲೋನ್ ತೊಗೊಂಬರ್ತಾ ಇದ್ದೀವಿ ಅಂದರೆ, ಸಿಕ್ಕಾಪಟ್ಟೆ ಲೋನ್ ತೊಗೊಂಬರ್ತಾ ಇದ್ದರೆ ಹೆಂಗೆ ಫೈನಾನ್ಷಿಯಲ್ ಡಿಸಿಷನ್ಸನ್ನು ಮಾಡೋದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಅದ್ರ ಬದಲಾಗಿ ಆ ಬಾರೋವಿಂಗ್ಸ್ ಮೇಲೆ ನಾವೇನಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕ್ಕೊಳ್ಳೋದ್ರಿಂದ ಸರಿಯಾಗಿರ್ತಕ್ಕಂಥ ಎಫೆಕ್ಟಿವ್ ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ನೆಕ್ಸ್ಟು ಮ್ಯಾನೇಜ್ಮೆಂಟ್ ಅಟಿಟ್ಯೂಡ್ ಅಂತ ಹೇಳಿ ಕರಿತಾ ಇದ್ವಿ. ಮ್ಯಾನೇಜ್ಮೆಂಟ್ದವನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದರೆ ನಾವು ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ತೊಗೊಳಿಕ್ಕೆ ಸಾಧ್ಯ ಆಗುತ್ತೆ. ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇಟ್ ಮೀನ್ಸ್ ಅಟಿಟ್ಯೂಡ್ ಅಂತ ಕರಿತಾ ಇದ್ದಿಲ್ಲ, ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಮಾಡ್ತಾನೇ ಇರಲಿಲ್ಲ ಆದರೆ ನಾವೇನಾದರೂ ಡಿಸಿಷನ್ಸನ್ನು ತೊಗೊಳಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ತಾನೇ. ಹಾಗಾಗಿತ್ತು ಅಂದರೆ ಫೈನಾನ್ಷಿಯಲ್ ಡಿಸಿಷನ್ಸನ್ನು ಮಾಡಬೇಕಾಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಅಟಿಟ್ಯೂಡು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟಾಗಿರ್ತಕ್ಕಂಥದ್ದು ಈ ತಾಳ್ಗಣ ವ್ಯಕ್ತಿಗಳು ಅಂತ ಹೇಳ್ಕೊಳ್ತೇವೆ. ನಾವೇನು ಹರಾರ್ಚಿಕಲ್ ಮಾಡೆಲ್ ಪ್ರಕಾರವಾಗಿ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಸೆಟ್ ಆಗಿತ್ತು ಅಂದರೆ ಅಲ್ಲಿ ತಳಗಡೆ ಇರ್ತಕ್ಕಂಥದ್ದು ತಳಗಡೆ ಇರ್ತಕ್ಕಂಥ ಲೇಬರ್ಸು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೆಂಗಿರ್ತಾರೋ ಸೊ ಅವ್ರದ್ದು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ತೊಗೊಂಡು ಅವ್ರದ್ದು ಸಜೆಷನ್ಸ್ಗಳನ್ನ ತೊಗೊಂಡು ಅಲ್ಲಿ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಡಿಸಿಷನ್ಸ್ಗಳನ್ನ ನಾವು ಮಾಡಬೇಕಾಗುತ್ತೆ ಅಂತೇಳಿ ಕರಿತಾ ಇದ್ವಿ. ಸೊ ದೀಸ್ ಆರ್ ದ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಫೈನಾನ್ಷಿಯಲ್ ಡಿಸಿಷನ್ಸ್ ಆಫ್ ದಿ ಆರ್ಗನೈಸೇಷನ್ಸ್ ಅಂತೇಳಿ ಕರಿತಾ ಇದ್ವಿ. ದ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಬರ್ತಾ ಇದೆ ಅಂತಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸಿಂಗ್ ದ ಫೈನಾನ್ಷಿಯಲ್ ಡಿಸಿಷನ್ಸ್. ಫಸ್ಟ್ ಒನ್ ಎಕನಾಮಿಕ್ ಕಂಡೀಷನ್ನು ನೋಡಿ, ಆರ್ಥಿಕತೆಯ ಒಂದು ಕಂಡೀಷನ್ಸ್ಗಳನ್ನ ನೋಡ್ತಾ ಇದ್ವಿ. ಏನು ಆರ್ಥಿಕತೆಯ ನಿಯಂತ್ರಣಗಳು ಏನು ನೋಡಿ, ಭಾರತ ದೇಶ ಅದೇ ನಮ್ಮ ದೇಶ ಅದೇ ಅಂತಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದಿಷ್ಟು ಎಕನಾಮಿಕ್ ಕಂಡೀಷನ್ಸ್ಗಳು ಇರುತ್ತೆ. ನಮ್ಮ ಒಂದು ಬಿಸ್ನೆಸ್ ಅಂದರೆ ನಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಎಕನಾಮಿಕ್ ಕಂಡೀಷನ್ಸ್ಗಳು ಇರುತ್ತೆ. ಅಂದರೆ ಏನು ಎಕನಾಮಿಕ್ ಕಂಡೀಷನ್ ಅಂದರೆ ಎಷ್ಟು ಫಂಡ್ ಅವೈಲೇಬಲ್ ಇದೆ, ಎಷ್ಟು ಅಮೌಂಟನ್ನು ಯುಟಿಲೈಸ್ ಮಾಡಿದರು, ಎಷ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರು, ಎಷ್ಟು ಇಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡಿದರು, ಅವರ ಲಿವಿಂಗ್ ಕೆಪಾಸಿಟಿ ಯಾವ ರೀತಿಯಾಗಿದೆ, ಆ ಒಂದು ಬಿಸ್ನೆಸ್ದು ಗುಡ್ ವಿಲ್ ಎಷ್ಟದ, ಓವರಾಲ್ ಆಗಿರ್ತಕ್ಕಂಥ ಆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಅಲ್ಲಿ ಅರ್ನಿಂಗ್ಸ್ ರೇಟಿಂಗ್ಸು ಯಾವ ರೀತಿಯಾಗಿ ನಡೀತಾ ಇದೆ, ಇದೇ ಎಲ್ಲ ಅಂಶಗಳನ್ನು ತಿಳಿಸ್ಕೊಡೋದಕ್ಕೆ ಎಕನಾಮಿಕ್ ಕಂಡೀಷನ್ಸ್ ಅಂತ ಕರಿತಾ ಇದ್ವಿ. ಹಾಗಾಗಿ ಅಂದರೆ ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರುವಂತಹ ಈ ಫೈನಾನ್ಷಿಯಲ್ ಡಿಸಿಷನನ್ನು ನಾವೇನಾದರೂ ಮಾಡ್ತಾ ಇದ್ವಿ ಅಂದರೆ ಹೊರಗಿನ ಯಾವ ಅಂಶ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ಎಕನಾಮಿಕ್ ಕಂಡೀಷನ್ಸ್ ಅಂತ ಕರಿತಾ ಇದ್ವಿ. ಓಕೆ, ಎರಡನೇದು ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಮನಿ ಮಾರ್ಕೆಟ್ ಅಂತ ಕರಿತಾ ಇದ್ವಿ. ನೋಡಿ, ಮನಿ ಮಾರ್ಕೆಟು ಔಟ್ಸೈಡ್ ಇರುವಂಥದ್ದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಲ್ಲಿ ಭಾಳ ಇಂಪಾರ್ಟೆಂಟು. ಮನಿ ಮಾರ್ಕೆಟಿಗೆ ನಾವು ಶಾರ್ಟ್ ಟರ್ಮ್ ಮಾರ್ಕೆಟ್ ಅಂತೇಳಿ ಕೂಡ ಕರಿತಾ ಇದ್ದೀವಿ. ಬಹಳ ಶಾರ್ಟ್ ಟರ್ಮ್ ಮಾರ್ಕೆಟ್ಗೆ ನಮಗೆ ಬಹಳ ಕಡಿಮೆ ಅವಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಕ್ಕಂಥದಕ್ಕೆ ಮನಿ ಮಾರ್ಕೆಟ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ. ಹಾಗಾಗಿತ್ತು ಅಂದರೆ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲು, ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿರ್ತಕ್ಕಂಥ ಕ್ಯಾಪಿಟಲ್ ಅವೈಲೇಬಿಲಿಟಿಯನ್ನು ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿರ್ತಕ್ಕಂಥ ಅವೈಲೇಬಲ್ ಕ್ಯಾಪಿಟಲನ್ನು ಯುಟಿಲೈಸೇಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮ ಕ್ಯಾಪಿಟಲ್ ಮತ್ತು ಮನಿ ಮಾರ್ಕೆಟ್ನ ಒಂದಿಷ್ಟು ಫೈನಾನ್ಷಿಯಲ್ ಡಿಸಿಷನ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದೆ ಅಂತೇಳಿ ಕರಿತಾ ಇದ್ವಿ. ಮೂರನೇದು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಅಂತೇಳಿ ಕರಿತಾ ಇದ್ವಿ. ಗೌರ್ಮೆಂಟ್ ಏನಾದರೂ ಸ್ಟ್ರಿಕ್ಟ್ ಮಾಡಿತ್ತು ಅಂದರೆ ನಮ್ಮ ಫೈನಾನ್ಷಿಯಲ್ ಡಿಸಿಷನ್ಸನ್ನು ನಾವು ಒಂದಿಷ್ಟು ವೆರಿಫೈ ಮಾಡಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ಮಾಡೋದು. ಗೌರ್ಮೆಂಟ್ ರೆಗ್ಯುಲೇಷನ್ಸ್ಗಳು ಒಂದು ಸ್ವಲ್ಪ ಇರಲಿ ಬಿಡು, ಫ್ರೀ ಇರಲಿ, ನ್ಯೂಲಿ ಬಾರ್ನ್ ಕಂಪ್ನಿ ಇತ್ತು ಅಂದರೆ ಅದಕ್ಕೆ ನಾವೇನಾದರೂ ಎಕ್ಸಮ್ಷನ್ಸ್ಗಳನ್ನು ಕೊಡೋಣ, ಅಥವಾ ಏನಾದರೂ ಒಂದಿಷ್ಟು ಟ್ಯಾಕ್ಸೇಷನ್ ಪಾಲಿಸಿ ಕ್ಲಿಯರೆನ್ಸಿಗೆ ಕೊಡೋಣ, ಅದು ಒಂದಿಷ್ಟು ಫ್ರೀ ಬಿಡೋಣ ಅಂತ ಏನಾದರೂ ಸಮಥಿಂಗ್ ಇತ್ತು ಅಂದರೆ ಅದೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಾ ಇರೋ ಟ್ಯಾಕ್ಸೇಷನ್ ಪಾಲಿಸಿ, ಗೌರ್ಮೆಂಟು ತೆಗೆದುಕೊಳ್ತಕ್ಕಂಥ ತೆರಿಗೆ ಒಳಗಡೆನೂ ಕೂಡ ನಮಗೆ ಒಂದಿಷ್ಟು ವಿನಾಯಿತಿ ಕೊಟ್ಟರೆ ನಮ್ಮ ಒಂದು ಫೈನಾನ್ಷಿಯಲ್ ಡಿಸಿಷನ್ಸನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ರಿಕ್ವೈರ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದ್ದೀವಿ. ಎಷ್ಟು ಇನ್ವೆಸ್ಟರ್ಸ್ಗಳು, ಎಷ್ಟು ಹೂಡಿಕೆದಾರರ ಅವಶ್ಯಕತೆ ನಮಗದ, ನಮಗೆ ಎಷ್ಟು ಹಣ ಬೇಕು ಅಷ್ಟು ಹೂಡಿಕೆದಾರರ ಅವಶ್ಯಕತೆ ಇದ್ದಿರುತ್ತೆ. ನಮ್ಮದು ಬಿಸ್ನೆಸ್ ಯಾವ ರೀತಿ ಆಗಿದೆ ಅದ್ರ ಮೇಲೆ. ಅದೇ ನೋಡಿ, ಬಹಳಷ್ಟು ಹೂಡಿಕೆದಾರರು ಸಿಗ್ತಾರೆ, ಆದರೆ ನಮ್ಮ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ ಎಷ್ಟದ, ನಮಗೆ ಬೇಕಾಗಿರ್ತಕ್ಕಂಥ ಫೈನಾನ್ಸ್ ಎಷ್ಟದ ಅದನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟರ್ಸ್ಗಳು ಯಾರ್ಯಾರಿದಾರಲ್ಲ ಅವರು ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಗಳು ನಮಗೆ ಬೇಕು, ಇನ್ವೆಸ್ಟರ್ಸ್ಗಳು ನಮಗೆ ಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯ ಆ ಫೈನಾನ್ಷಿಯಲ್ ಡಿಸಿಷನನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಂದರೆ ಈ ರಿಕ್ವೈರ್ಮೆಂಟ್ ಆಫ್ ಇನ್ವೆಸ್ಟರ್ ಅನ್ನೋ ಒಂದು ಕಾನ್ಸೆಪ್ಟು ಕೂಡ ನಮ್ಮ ವ್ಯವಹಾರಿ ಸಂಸ್ಥೆಯ ಫೈನಾನ್ಷಿಯಲ್ ಡಿಸಿಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಕರಿತಾ ಇದ್ವಿ. ನೆಕ್ಸ್ಟ್ ಒಂದು ಲೆಂಡಿಂಗ್ ಪಾಲಿಸಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಲೆಂಡಿಂಗ್ ಪಾಲಿಸಿ ಯಾವ ರೀತಿಯಾಗಿದೆ, ಅಲ್ಲಿ ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಹಣವನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಬಂದಿರತಕ್ಕಂಥ ಹಣವನ್ನು ಯಾವ ರೀತಿಯಾಗಿ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಲೆಂಡಿಂಗ್ ಮೀನ್ಸ್ ಉಪಯೋಗ, ಬಳಕೆ, ಸದ್ಬಳಕೆ ಅಂತ ಕರಿತಾ ಇದ್ದೀವಲ್ಲ. ನಮ್ಮ ವ್ಯವಹಾರಿ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಬಳಕೆ ಮಾಡಿಕೊಳ್ತಕ್ಕಂಥ ಕೆಪಾಸಿಟಿ ಏನದ, ಅದು ಫೈನಾನ್ಸ್ ಇರ್ಬೋದು, ವ್ಯಕ್ತಿಗಳಿರ್ಬೋದು, ರಿಸೋರ್ಸ್ಗಳಿರ್ಬೋದು, ಒಟ್ಟಿನಲ್ಲಿ ಲೆಂಡಿಂಗ್ ಪಾಲಿಸಿ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಸಂಬಂಧಪಟ್ಟಂಥ ಲೆಂಡಿಂಗ್ ಪಾಲಿಸಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕನ್ಸಿಡರ್, ಅದು ಕೂಡ ನಮ್ಮ ಒಂದು ಫೈನಾನ್ಷಿಯಲ್ ಡಿಸಿಷನ್ಸ್ ಮೇಲೆ ಪ್ರಭಾವ ಬೀರುತ್ತೆ. ನಾನು ಇಲ್ಲಿ ಕ್ಲಿಯರಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸು, ನಮ್ಮಲ್ಲಿ ಇರ್ತಕ್ಕಂಥ ಓವರಾಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ನಾವು ಡಿಸಿಷನ್ ಮಾಡಬೇಕಾಗಿತ್ತು ಅಂದರೆ ಯಾವ ಅಂಶಗಳು ಪ್ರಭಾವ ಬೀರುತ್ತೆ, ಅದು ಆಂತರಿಕ ಅಂಶಗಳು ಮತ್ತು ಬಾಹ್ಯ ಅಂಶಗಳು ಅಂತ ಕರಿತಾ ಇದ್ವಿ. ಆಂತರಿಕ ಅಂಶಗಳು ಅಂದರೆ ನಮ್ಮ ವ್ಯವಹಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು, ನಮ್ಮ ಫೈನಾನ್ಸಲ್ಲಿ ಇಷ್ಟೇ ಬೇಕು, ಹಿಂಗೆ ಇರಬೇಕು, ಹಿಂಗೆ ಯುಟಿಲೈಸ್ ಮಾಡಬೇಕು, ಇಷ್ಟೇ ನಮಗೆ ಪ್ರಾಫಿಟ್ ಬರಬೇಕು, ಇದನ್ನು ನಾವು ಇಲ್ಲಿ ಯುಟಿಲೈಸ್ ಮಾಡಬೇಕು, ಸಮರ್ಪಕವಾಗಿ ಹಿಂಗೆ ಬಳಸಬೇಕು ಅಂತೇಳಿ ನಾವು ಅನ್ಕೋಬೇಕಾಗಿತ್ತು ಅಂದರೆ ಅದರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಅದು ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ಲು. ಆ
ಇಂಟರ್ನಲ್ ಫ್ಯಾಕ್ಟರ್ಸ್ಗಳು ಯಾವುವು ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಯಾವುವು ಅಂಥೇಳಿ ಅನ್ನೋದನ್ನು ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಮೋರ್ ಡೀಟೇಲ್ಸ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನನ್ನು ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಸೊ ಬಿ ಇನ್ ಟಚ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ಬರ್ತದೆ ಅಂತ ಹೇಳಿ ಸಜೆಸ್ಟ್ ಮಾಡಿ ಅವರಿಗೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹಚ್ಚಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು. ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ.